Hi students, I am Sheikh Ahmed, lecturer in chemistry, Usmania Science PU College, Kerebilchi. ಸ್ಟೂಡೆಂಟ್ಸ್ ಬಹಳ ಸ್ಟೂಡೆಂಟ್ಸ್ ನನಗೆ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಸರ್, ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಈ ಸಲದ ಕ್ವಶನ್ ಪೇಪರ್ ಹೇಗೆ ಬರ್ಬೋದು? ಬಹಳ ಜನ ಡಿಫಿಕಲ್ಟ್ ಬರುತ್ತೆ ಈ ಸಲ ಕೆಮಿಸ್ಟ್ರಿ ಪೇಪರ್ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಇಯರ್ ಫಿಸಿಕ್ಸ್ ಪೇಪರ್ ಡಿಫಿಕಲ್ಟ್ ಬಂದಿತ್ತು, ಈ ಸಲ ಕೆಮಿಸ್ಟ್ರಿ ಪೇಪರ್ ಡಿಫಿಕಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸರ್, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಸಮ್ಮರ್ ಬ್ಯಾಚ್ ಸ್ಟೂಡೆಂಟ್ಸ್ ಕೂಡ ಕೇಳ್ತಾ ಇದ್ರು ನನಗೆ. ಅದಕ್ಕೆ ನಾನು ಇವತ್ತು ಅದರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಬರ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ಅದರ ಜೊತೆಗೆ ನಾನು ಇವತ್ತು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಸ್ಟೂಡೆಂಟ್ಸ್, ಈ ಸಲದ ಪೇಪರ್ ಏನಿದೆ ಒಂದು ಆ್ಯಾವ್ರೇಜ್ ಲೆವೆಲ್ ಪೇಪರ್ ಆಗಿರುತ್ತೆ. ಅದು ಡಿಫಿಕಲ್ಟು ಇಲ್ಲ, ಒಂದು ಈಸಿನೂ ಇರೋದಿಲ್ಲ. ನೋಡಿ, ಈ ಸಲದ ಪೇಪರ್ ಯಾರಿಗೆ ಈಸಿ ಆಗುತ್ತೆ ಅಂತ ಹೇಳಿದರೆ, ಯಾರು ಕೆಮಿಸ್ಟ್ರಿ ಸಬ್ಜೆಕ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಿದಾರೋ ಅವರಿಗೆ ಈ ಸಲದ ಪೇಪರ್ ಬಹಳ ಈಸಿ ಅನಿಸುತ್ತೆ. ಯಾರು ಮೆಮೊರೈಸ್ ಮಾಡಿದ್ದಾರೆ, ಕಾನ್ಸೆಪ್ಟ್ಸನ್ನು ಮೆಮೊರೈಸ್ ಮಾಡಿದ್ದಾರೆ, ರಿಯಾಕ್ಷನ್ಸನ್ನು ಮೆಮೊರೈಸ್ ಮಾಡಿದ್ದಾರೆ, ಅವರಿಗೆ ಈ ಸಲದ ಪೇಪರ್ ಬಹಳ ಡಿಫಿಕಲ್ಟ್ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ, ಈ ಸಲದ ಕ್ವಶನ್ಸಲ್ಲಿ ನಿಮಗೆ ಕೆಲವೊಂದು ಕ್ವಶನ್ಸ್ ಟ್ವಿಸ್ಟೆಡ್ ನೋಡೋದಕ್ಕೆ ಸಿಗುತ್ತೆ, ಡೈರೆಕ್ಟ್ ಕ್ವಶನ್ಸ್ ಕೇಳೋದಿಲ್ಲ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಇಯರ್ಸಲ್ಲಿ ಎಲ್ಲ ಏನಾಗ್ತಾಯಿತ್ತು ಅಂತ ಹೇಳಿದರೆ, ಎಕ್ಸ್ಪ್ಲೇನ್ SN1 ಮೆಕ್ಯಾನಿಸಮ್ ಅಂತ ಹೇಳಿ ಡೈರೆಕ್ಟಾಗಿ ನಿಮಗೆ ಕ್ವಶನ್ಸ್ ಕೇಳೋರು. ಬಟ್ ಈ ಸಲ ನಿಮಗೆ ಆ ಥರ ಕ್ವಶನ್ಸ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾವ ಥರ ಬರ್ಬೋದು ಈ ಸಲ ಅಂತ ಹೇಳಿದರೆ, ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಫಾರ್ಮೇಷನ್ ಆಫ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕೇಳ್ಬೋದು. ಇದು ಕೂಡ SN1 ಮೆಕ್ಯಾನಿಸಮ್ಮೇ. ಆನ್ಸರ್ ವಿಲ್ ಬಿ ದ ಸೇಮ್, ಬಟ್ ಕ್ವಶನ್ ಕೇಳೋ ಮೆಥಡಾಲಜಿ ಏನಾಗಿರುತ್ತೆ ಈ ಸಲ ಚೇಂಜ್ ಆಗುತ್ತೆ. ಹಾಗಾಗಿ ಈ ಸಲ ನೀವು ಎಲ್ಲ ತರಹದ ಕ್ವಶನ್ಸಿಗೆ ನೀವು ರೆಡಿ ಆಗಬೇಕು. ಕಾನ್ಸೆಪ್ಟ್ ನೀವು ಓದ್ತೀರಾ, ಅದು ಅರ್ಥನೂ ಮಾಡ್ಕೊತೀರಾ, ಬಟ್ ಈ ಕಾನ್ಸೆಪ್ಟನ್ನು ಯಾವ್ಯಾವ ಥರ ನಮಗೆ ಕೇಳಬಹುದು ಅಂತಕ್ಕಂಥದ್ದನ್ನು ಕೂಡ ನೀವು ಈ ಸಲ ನೋಡಬೇಕಾಗುತ್ತೆ. ಹಾಗಾಗಿ ಈ ಸಲದ ಪೇಪರ್ ಆ್ಯಾವ್ರೇಜ್ ಬರಬಹುದು. ಈಸಿ ಯಾರಿಗೆ ಅನಿಸುತ್ತೆ ಅಂತ ಹೇಳಿದರೆ, ಕ್ವಶನ್ಸ್ ಆ್ಯಂಡ್ ಆನ್ಸರ್ಸನ್ನು ಯಾರು ಅರ್ಥ ಮಾಡಿಕೊಂಡು ಓದಿದಾರೋ ಅವರಿಗೆ ಈ ಪೇಪರ್ ಈಸಿ ಅನಿಸುತ್ತೆ. ಸ್ಟೂಡೆಂಟ್ಸ್, ನಾನು ಮುಂದೆವರೆದು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸ್ಟೂಡೆಂಟ್ಸ್, ನಾನು ಯಾರು ಪುವರ್ ಇನ್ ಕೆಮಿಸ್ಟ್ರಿ ಇದ್ದಾರೋ, ಯಾವ ಒಂದು ಸ್ಟೂಡೆಂಟ್ ನನಗೆ 30 ಬಂದರೆ ಸಾಕು, 25 ಬಂದರೆ ಸಾಕು, ನಾನು ಪಾಸ್ ಆದರೆ ಸಾಕು ಅಂತ ಇದ್ದೀರೋ ಅವ್ರು ಮಾತ್ರ ಈ ವಿಡಿಯೋನ ವಾಚ್ ಮಾಡಿ. ಸ್ಟೂಡೆಂಟ್ಸ್, ನಾನು ಇವತ್ತಿಂದ ಪ್ರತಿ ಚಾಪ್ಟರಲ್ಲಿ ಒಂದೊಂದು ವಿಡಿಯೋ ಮಾಡ್ತೀನಿ. ಪ್ರತಿ ಚಾಪ್ಟರಲ್ಲಿ 5 ಕ್ವಶನ್ಸ್ ನಾನು ಎಕ್ಸ್ಟ್ರ್ಯಾಕ್ಟ್ ಮಾಡಿದ್ದೀನಿ. ಆ 5 ಕ್ವಶನ್ಸನ್ನು ಒಂದೊಂದು ವಿಡಿಯೋ ಮುಖಾಂತರ ನಾನು ಎವ್ರಿ ಡೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾರು ಪಾಸಿಂಗ್ ಪ್ಯಾಕೇಜ್ ನೋಡಬೇಕು ಅಂತ ಇದ್ದೀರೋ, ನಾನು ಪಾಸಿಂಗ್ ಪ್ಯಾಕೇಜನ್ನು ಪ್ರಿಪೇರ್ ಮಾಡಿದ್ದೀನಿ. ಆ ಪಾಸಿಂಗ್ ಪ್ಯಾಕೇಜನ್ನು ನಾನು ಡೈಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದೊಂದು ಚಾಪ್ಟರ್ ಒಂದೊಂದು ಡೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಒಂದೊಂದು ವಿಡಿಯೋ ಅದು ಬರ್ತಾ ಹೋಗುತ್ತೆ. ಹಾಗಾಗಿ ನೀವು ಅಷ್ಟು ಕ್ವಶನ್ಸನ್ನು ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಅಷ್ಟು ಕ್ವಶನ್ಸನ್ನು ನೀವು ಓದಿದರೆ ನೀವು ಎಕ್ಸಾಮಲ್ಲಿ ಮಿನಿಮಮ್ 25 ಅಬೌವ್ ಮಾಡಬಹುದು. ಮ್ಯಾಕ್ಸಿಮಮ್ ಅಂತ ಹೇಳಿದರೆ 30 ಅಬೌವ್ ಕೂಡ ನಿಮಗೆ ಮಾರ್ಕ್ಸ್ ಬರುವಂತಹ ಚಾನ್ಸಸ್ ಇದೆ. ಹಾಗಾಗಿ ಸ್ಟೂಡೆಂಟ್ಸ್, ಇದು ಪಾಸಿಂಗ್ ಪ್ಯಾಕೇಜ್. ಇದು ಪಾಸ್ ಆಗಲಿಕ್ಕೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಎಕ್ಸ್ಟ್ರ್ಯಾಕ್ಟ್ ಮಾಡಿದ್ದೀನಿ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಫರ್ದರ್ ವೀಡಿಯೋಸಲ್ಲಿ. ಸ್ಟೂಡೆಂಟ್ಸ್, ನಾವು ಇವತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಫಸ್ಟ್ ಚಾಪ್ಟರ್ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರೀನ್ಸನ್ನು ಇವತ್ತು ನಾವು ಸ್ಟಡಿ ಮಾಡೋಣ. ಅದರಲ್ಲಿ ಯಾವ್ಯಾವ ಪಾಸಿಂಗ್ ಪ್ಯಾಕೇಜ್ಗೆ ಯಾವ್ಯಾವ ಕ್ವಶನ್ಸ್ ಇದ್ದಾವೆ, ಯಾವ್ಯಾವ ಇಂಪಾರ್ಟೆಂಟ್ ಇದ್ದಾವೆ, ಅದನ್ನು ನಾವು ಇವತ್ತು ಸ್ಟಡಿ ಮಾಡೋಣ. ಸ್ಟೂಡೆಂಟ್ಸ್, ಇನ್ನೊಂದು ವಿಚಾರ ನಾನು ಮರ್ತಿದ್ದೆ, ಹೇಳೋದಕ್ಕೆ ಬಯಸ್ತೀನಿ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗೂ ಈ ಇಯರ್ ಕ್ವಶನ್ ಪೇಪರ್ಗೂ ಏನು ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದರೆ, ಲಾಸ್ಟ್ ಇಯರಲ್ಲಿ ಆಪ್ಷನ್ಸ್ ಎಲ್ಲ ಸೇರಿಸಿ ನಿಮಗೆ 115 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಬರ್ತಾಯಿತ್ತು. ಅಂದರೆ ಆಪ್ಷನ್ಸ್ ಜಾಸ್ತಿ ಇರ್ತಾಯಿತ್ತು ಲಾಸ್ಟ್ ಇಯರಲ್ಲಿ. ಬಟ್ 2025 ನೀವೇನು ಇವಾಗ ಎಕ್ಸಾಮ್ ಬರೀತೀರಾ, ಆ ಪೇಪರಲ್ಲಿ ನಿಮಗೆ ಆಪ್ಷನ್ಸ್ ಕಡಿಮೆ ಆಗಿದೆ.
ಮೀನ್ಸ್ ಟೋಟಲ್ ಮಾರ್ಕ್ಸ್ ಏನಿದೆ ಕ್ವಶನ್ ಪೇಪರ್ ಅದು 105 ಮಾರ್ಕ್ಸಿಗೆ ಈ ಸಲ ಬರುತ್ತೆ. ಅಂದರೆ ಆಪ್ಷನ್ಸ್ ಈ ಸಲ ಕಡಿಮೆ ಆಗಿದೆ. ಆಪ್ಷನ್ಸ್ ಕಡಿಮೆ ಆಗಿದೆ ಅಂತ ಹೇಳಿದ್ರೂ ಕೂಡ ನಿಮಗೆ ನೀವು ಈಸಿಯಾಗಿ ಅಟೆಂಡ್ ಮಾಡಬಹುದು. ಆ ಥರ ನಿಮಗೆ ಈ ಸಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಕ್ವಶನ್ ಪೇಪರ್ ಪ್ಯಾಟ್ರನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. 105 ಮಾರ್ಕ್ಸಿಗೆ ನಿಮಗೆ ಕ್ವಶನ್ ಪೇಪರ್ ಬರುತ್ತೆ. ಅದರಲ್ಲಿ ನೀವು ಓನ್ಲಿ 70 ಮಾರ್ಕ್ಸಿಗೆ ನೀವು ಅಟೆಂಡ್ ಮಾಡಬೇಕು. ಅದಕ್ಕೆ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಬ್ಲೂ ಪ್ರಿಂಟ್ ನೀವು ಅಬ್ಸರ್ವ್ ಮಾಡ್ಬೋದು. ಬ್ಲೂ ಪ್ರಿಂಟಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಚಾಪ್ಟ್ರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ನೀವು ನೋಡಬಹುದು. ಸ್ಟೂಡೆಂಟ್ಸ್, ಫಸ್ಟ್ ಚಾಪ್ಟರ್ ಏನಿದೆ ಹ್ಯಾಲೋ ಆಲ್ಕೆನ್ಸ್ ಮತ್ತು ಹ್ಯಾಲೋ ಅರೀನ್ಸ್ ಏನಿದೆ, ಈ ಚಾಪ್ಟರ್ ನಾನು ಇವತ್ತು ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು 5 ಕ್ವಶನ್ಸನ್ನು ಈ ಚಾಪ್ಟರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. SN1 ಮೆಕ್ಯಾನಿಸಮ್ ಆಗಿರ್ಬೋದು, SN2 ಮೆಕ್ಯಾನಿಸಮ್ ಆಗಿರಬಹುದು. ಇದು ವೆಲ್ ನೋನ್ ಟುವರ್ಡ್ಸ್ ದ ಎಕ್ಸಾಮಿನೇಷನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟುವರ್ಡ್ಸ್ ದ ಎಕ್ಸಾಮಿನೇಷನ್. SN1 ಮೆಕ್ಯಾನಿಸಮ್ ಇಲ್ಲ SN2 ಮೆಕ್ಯಾನಿಸಮ್ ಇವೆರಡರಲ್ಲಿ ನಿಮಗೆ ಒಂದು ಕಂಪಲ್ಸರಿ ಬಂದೇ ಬರುತ್ತೆ. ಮತ್ತು ಬೇರೆ ಕ್ವಶನ್ಸ್ ಕೂಡ ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಟೋಟಲ್ 5 ಕ್ವಶನ್ಸ್ ನೀವು ಓದಿದರೆ ಈ ಚಾಪ್ಟರಿಂದ ನೀವು ಈ ಒಂದು ಚಾಪ್ಟರಲ್ಲಿ ಈಸಿಯಾಗಿ ಕ್ವಶನ್ಸನ್ನು ಅಟೆಂಡ್ ಮಾಡಬಹುದು. ಫಸ್ಟ್ ಕ್ವಶನ್ ಕಡೆಗೆ ನಾವು ಹೋಗೋಣ ಇವತ್ತು. ಫಸ್ಟ್ ಕ್ವಶನ್ ಏನಿದೆ ನೋಡಿ ಸ್ಟೂಡೆಂಟ್ಸ್, ಈ SN1 ಮೆಕ್ಯಾನಿಸಮನ್ನು ಯಾವ್ಯಾವ ಥರ ಕೇಳ್ತಾರೆ ಎಕ್ಸಾಮಲ್ಲಿ. ನಾನು ಆವಾಗಲೇ ಹೇಳಿದೆ ನಿಮಗೆ, SN1 ಮೆಕ್ಯಾನಿಸಮ್ ಡೈರೆಕ್ಟಾಗಿ ನಿಮಗೆ ಕ್ವಶನ್ ಬರೋದಿಲ್ಲ, ಅದು ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಟ್ವಿಸ್ಟ್ ಅಂದರೆ ಹೇಗೆ? ಇವಾಗ ನೀವು ಡಿಸ್ಪ್ಲೇ ಮೇಲೆ ನೋಡಬಹುದು. ಫಸ್ಟ್ ಕ್ವಶನ್ ಏನಿದೆ, ಹೌ ಡು ಯು ಕನ್ವರ್ಟ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್, ರೈಟ್ ದ ಮೆಕ್ಯಾನಿಸಮ್. ಈ ಥರನೂ ಕೇಳಬಹುದು. ಟರ್ಷರಿ ಬ್ಯೂಟೈಲ್ ಬ್ರೋಮೈಡಿಂದ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ಗೆ ನೀವು ಹೇಗೆ ಕನ್ವರ್ಟ್ ಮಾಡ್ತೀರಾ ಅದರ ಮೆಕ್ಯಾನಿಸಮನ್ನು ಬರೀರಿ. ಇದು ನಥಿಂಗ್ ಬಟ್ SN1 ಮೆಕ್ಯಾನಿಸಮ್ಮೇ. ಇವಾಗ ಇನ್ನೊಂದು ಥರ ಅಂದರೆ ಎಕ್ಸ್ಪ್ಲೇನ್ SN1 ಮೆಕ್ಯಾನಿಸಮ್ ಅಂತಲೂ ಕೇಳಬಹುದು. ಇಲ್ಲ ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಫಾರ್ಮೇಷನ್ ಆಫ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತಲೂ ಕೇಳ್ಬೋದು. ಈ ಥರ ಈ 3 ಕ್ವಶನ್ಸ್ಗೆ ಒಂದೇ ಒಂದು ಆನ್ಸರ್, ದಟ್ ಈಸ್ SN1 ಮೆಕ್ಯಾನಿಸಮ್. ಈ SN1 ಮೆಕ್ಯಾನಿಸಮನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ಟೂಡೆಂಟ್ಸ್, SN1 ಮೆಕ್ಯಾನಿಸಮ್ ಅಂತ ಹೇಳಿದರೆ ನಿಮಗೆ ಇಲ್ಲಿ ಆನ್ಸರನ್ನು ನೀವು ಡಿಸ್ಪ್ಲೇ ಮೇಲೆ ನೋಡಬಹುದು. SN1 ಮೆಕ್ಯಾನಿಸಮ್ SN1 ಅಂತ ಹೇಳಿದರೆ ನಿಮಗೆ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳಿ. SN1 ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳಿ. ಈ SN1 ಮೆಕ್ಯಾನಿಸಮ್ ಏನಿದೆ ಇದು 2 ಸ್ಟೆಪ್ಸ್ ಮೆಕ್ಯಾನಿಸಮ್ ಆಗಿರುತ್ತೆ. ಇದರಲ್ಲಿ ನಾವು ಟರ್ಷರಿ ಬ್ಯೂಟೈಲ್ ಬ್ರೋಮೈಡಿಂದ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲಿಗೆ ನಾವು ಇಲ್ಲಿ ಕನ್ವರ್ಷನನ್ನು ಮಾಡ್ತೀವಿ. ಎಕ್ಸಾಮಲ್ಲಿ ಈ ಕ್ವಶನ್ ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. 3 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ ಇದನ್ನು. ಈ 3 ಮಾರ್ಕ್ಸ್ ಕ್ವಶನಲ್ಲಿ ನೀವು ಎಕ್ಸಾಮಲ್ಲಿ ನಿಮಗೆ ಇದು 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದರೆ ಇದರ ರಿಯಾಕ್ಷನ್ ಬರೀಬೇಕು. ಇದರ ರಿಯಾಕ್ಷನ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಟರ್ಷರಿ ಬ್ಯೂಟೈಲ್ ಬ್ರೋಮೈಡನ್ನು ಮೊದಲಿಗೆ ಬರ್ಕೋಬೇಕು. ಈ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ NaOH ಜೊತೆ ರಿಯಾಕ್ಟ್ ಮಾಡುತ್ತೆ. NaOH ಜೊತೆ ಇಲ್ಲಿ ರಿಯಾಕ್ಷನ್ ಆಗಿ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲಿಗೆ ಅದು ಕನ್ವರ್ಟ್ ಆಗುತ್ತೆ. ಇಲ್ಲಿ Na+OH- ಆಗುತ್ತೆ. ಆಮೇಲೆ ಅದು NaBr ಆಗಿ ಬ್ರೇಕ್ ಡೌನ್ ಆಗುತ್ತೆ. NaBr ಆಗಿ ಬ್ರೇಕ್ ಡೌನ್ ಆದಮೇಲೆ ಅದೇನಾಗುತ್ತೆ ಅಂತ ಹೇಳಿದರೆ OH ಗ್ರೂಪ್, ನಥಿಂಗ್ ಬಟ್ ಹೈಡ್ರಾಕ್ಸೈಲ್ ಗ್ರೂಪ್, ಅದು ಟರ್ಷರಿ ಬ್ಯೂಟೈಲ್ ಕ್ಯಾಟಯಾನ್ ಮೇಲೆ ಅದು ಅಟ್ಯಾಕ್ ಮಾಡುತ್ತೆ. ನೀವು ಮೊದಲಿಗೆ ರಿಯಾಕ್ಷನನ್ನು ಬರೀಬೇಕು. ರಿಯಾಕ್ಷನನ್ನು ಬರೆದು ಆದಮೇಲೆ ಅದರ ಮೆಕ್ಯಾನಿಸಮ್ ಕೂಡ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಈ ಮೆಕ್ಯಾನಿಸಮ್ ಅಲ್ಲಿ 2 ಸ್ಟೆಪ್ಸನ್ನು ನೀವು ನೋಡಬಹುದು. ಈ ಮೆಕ್ಯಾನಿಸಮಲ್ಲಿ 2 ಸ್ಟೆಪ್ಸ್ ಬರುತ್ತೆ. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಈಸ್ ಫಾರ್ಮೇಷನ್ ಆಫ್ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್. ಇಲ್ಲಿ ಸ್ಲೋ ಸ್ಟೆಪ್ ಆಗಿರುತ್ತೆ. ಇದು ಸ್ಲೋ ಸ್ಟೆಪ್ ಯು ಆಲ್ರೆಡಿ ನೋ ದಟ್, ಕೆಮಿಕಲ್ ಕೈನೆಟಿಕ್ಸಲ್ಲಿ ಓದಿರ್ತೀರಾ. ಸ್ಲೋ ಸ್ಟೆಪ್ ಇಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಆಗಿರುತ್ತೆ. ಈ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಏನಾಗುತ್ತೆ, ಅಯೋನೈಸ್ ಆಗಿ ಇಲ್ಲಿ ನೀವು ನೋಡಬಹುದು Br- ಆಗುತ್ತೆ, Br- ಆಗುತ್ತೆ. ಆ್ಯಂಡ್ ಇಲ್ಲಿ ಕಾರ್ಬನ್ ಮೇಲೆ ನಮಗೆ ಪ್ಲಸ್ ಚಾರ್ಜ್ ನೋಡೋಕ್ಕೆ ಸಿಗುತ್ತೆ. ಅಲ್ಲಿ Br- ಬ್ರೇಕ್ ಆದಮೇಲೆ ನಿಮಗೆ ಟರ್ಷರಿ ಬ್ಯೂಟೈಲ್
ಕಾರ್ಬೋಕ್ಯಾಟಯಾನ್ ಇಲ್ಲಿ ಫಾರ್ಮೇಷನ್ ಆಗುತ್ತೆ, ಆಮೇಲೆ ಇಲ್ಲಿ Br- ಹೊರಗಡೆ ಹೋಗುತ್ತೆ. ಈ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಏನಿದೆ ಈಸ್ ಒನ್ ಆಫ್ ದ ಸ್ಟೇಬಲ್ ಕಾರ್ಬೋಕ್ಯಾಟಯಾನ್. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ C ಮತ್ತು Br ನಡುವೆ ಇರ್ತಕ್ಕಂತಹ ಬಾಂಡನ್ನು ಬ್ರೇಕ್ ಮಾಡಬೇಕು. Br- ಹೊರಗಡೆ ಹೋಗುತ್ತೆ ಮತ್ತು C ಮೇಲೆ ನಥಿಂಗ್ ಬಟ್ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸೆಕೆಂಡ್ ಸ್ಟೆಪ್ಪಲ್ಲಿ ನೀವೇನು ಬರೀತೀರಾ, ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್. ಇಲ್ಲಿ ನ್ಯೂಕ್ಲಿಯೋಫೈಲ್ ಏನಾಗಿರುತ್ತೆ, ದಟ್ OH- ಏನಿದೆ ಇದು, ಈ OH- ಏನಿದೆ ಇದು ನ್ಯೂಕ್ಲಿಯೋಫೈಲ್ ಆಗಿರುತ್ತೆ. ಈ OH- ಏನು ಮಾಡುತ್ತೆ, ಈ ಕಾರ್ಬೋಕ್ಯಾಟಯಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ನಮಗೆ ಇಲ್ಲಿ ಏನಾಗುತ್ತೆ, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ನಮಗೆ ಫಾರ್ಮೇಷನ್ ಆಗುತ್ತೆ. ಈ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಏನಿದೆ ಇದು ಇಲ್ಲಿಗೆ ನಿಮ್ಮದು SN1 ಮೆಕ್ಯಾನಿಸಮ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ನೆನಪಿರಲಿ ಸ್ಟೂಡೆಂಟ್ಸ್, ನೀವು ಫಸ್ಟ್ ಏನು ಮಾಡಬೇಕು, ಇದರಲ್ಲಿ ರಿಯಾಕ್ಷನನ್ನು ಬರೀಬೇಕು. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ರಿಯಾಕ್ಟ್ ವಿತ್ NaOH ಟು ಫಾರ್ಮ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಆ್ಯಂಡ್ NaBr ಬರುತ್ತೆ. ಆಮೇಲೆ ಮೆಕ್ಯಾನಿಸಮನ್ನು ಬರೀಬೇಕು. ಮೆಕ್ಯಾನಿಸಮಲ್ಲಿ ಫಸ್ಟ್ ಸ್ಟೆಪ್ ಏನಾಗುತ್ತೆ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡನ್ನು ಬ್ರೇಕ್ ಮಾಡಬೇಕು, ನಿಮಗೆ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನ್ಯೂಕ್ಲಿಯೋಫೈಲನ್ನು ಡೈರೆಕ್ಟ್ಲಿ ಅಟ್ಯಾಕ್ ಮಾಡಿಸ್ಬೇಕು, ಆವಾಗ ನಮಗೆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ನಮಗೆ ಫಾರ್ಮೇಷನ್ ಆಗುತ್ತೆ. ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನಿಗೆ ಬರೋದಾದರೆ, ಸೆಕೆಂಡ್ ಕ್ವಶನ್ ದಟ್ ಈಸ್ ಎಕ್ಸ್ಪ್ಲೇನ್ SN2 ಮೆಕ್ಯಾನಿಸಮ್. SN2 ಮೆಕ್ಯಾನಿಸಮನ್ನು ಬೇರೆ ಥರನೂ ಕೇಳ್ತಾರೆ. ದಟ್ ಈಸ್ ಹೌ ಡು ಯು ಕನ್ವರ್ಟ್ ಮೀಥೈಲ್ ಬ್ರೋಮೈಡ್ ಟು ಮೀಥೈಲ್ ಆಲ್ಕೋಹಾಲ್, ರೈಟ್ ದ ಮೆಕ್ಯಾನಿಸಮ್, ಈ ಥರನೂ ಕೇಳ್ತಾರೆ. ಮೀಥೈಲ್ ಬ್ರೋಮೈಡಿಂದ ಮೀಥೈಲ್ ಆಲ್ಕೋಹಾಲಿಗೆ ಹೇಗೆ ನೀವು ಕನ್ವರ್ಟ್ ಮಾಡ್ತೀರಾ, ಮೆಕ್ಯಾನಿಸಮ್ ಬರೀರಿ ಅಂತ ಕೇಳ್ತಾರೆ. ಇದು ಕೂಡ SN2 ಮೆಕ್ಯಾನಿಸಮ್ಮೇ. ಇಲ್ಲ ಅಂತ ಹೇಳಿದರೆ ಹೌ ಡು ಯು ಪ್ರಿಪೇರ್ ಮೆಥೆನಾಲ್ ಫ್ರಮ್ ಮೀಥೈಲ್ ಬ್ರೋಮೈಡ್, ಎಕ್ಸ್ಪ್ಲೇನ್ ಮೆಕ್ಯಾನಿಸಮ್, ಈ ಥರನೂ ಕೇಳ್ತಾರೆ. ನೀವು ಕ್ವಶನ್ಸ್ ನೋಡಿದ ತಕ್ಷಣವೇ ಇದು ಎಲ್ಲೂ ನಾವು ಓದೇ ಇಲ್ಲಲ್ಲ, ಯಾರೂ ನಮಗೆ ಕಲಿಸೇ ಇಲ್ಲ ಅಂತ ಅಂದ್ಕೊತೀರ. ಬಟ್ ಇದು ನೀವು ಓದಿರ್ತೀರಾ, SN2 ಮೆಕ್ಯಾನಿಸಮ್ ಓದಿರ್ತೀರ, ಬಟ್ ಈ ಥರನೂ ಕೇಳಬಹುದು ಅಂತ ನಿಮಗೆ ಗೊತ್ತಿರಲ್ಲ. ಹಾಗಾಗಿ ಈ ಥರನೂ ಕ್ವಶನ್ಸ್ ಬರಬಹುದು. ಹಾಗಾಗಿ ನೀವು ಎಲ್ಲ ರೀತಿಯಲ್ಲಿ ಪ್ರಿಪೇರ್ ಆಗಿ ಹೋಗಬೇಕಾಗುತ್ತೆ ಈ ಸಲ ಎಕ್ಸಾಮಲ್ಲಿ. ಹಾಗಾಗಿ ಸ್ಟೂಡೆಂಟ್ಸ್, ನಾನು ಇಲ್ಲಿ ಆರ್ ಅಂತ ಹೇಳಿ ಈ ಥರನೂ ಕ್ವಶನ್ಸ್ ಬರಬಹುದು ಅಂತ ಹೇಳಿ ನಾನು ಮೊದಲಿಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾಗಿ ಇದರ ಇವಾಗ SN2 ಮೆಕ್ಯಾನಿಸಮ್ ಏನಿದೆ, SN2 ಮೆಕ್ಯಾನಿಸಮನ್ನು ನಾವು ಇವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. SN2 ಮೆಕ್ಯಾನಿಸಮ್ ಏನಿದೆ, ಇಲ್ಲಿ ನೀವು ಆನ್ಸರನ್ನು ನೋಡಬಹುದು. ಈ SN2 ಅಂತ ಹೇಳಿದರೆ, S ಅಂದರೆ ಸಬ್ಸ್ಟಿಟ್ಯೂಷನ್, N ಅಂದರೆ ನ್ಯೂಕ್ಲಿಯೋಫಿಲಿಕ್, 2 ಅಂದರೆ ಬೈಮಾಲಿಕ್ಯುಲಾರ್. ನೋಡಿ, SN1ನಲ್ಲಿ ಏನಾಗಿತ್ತು ನಮಗೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. SN1ನಲ್ಲಿ ಯೂನಿಮಾಲಿಕ್ಯುಲಾರ್ ಅಂತ ಹೇಳಿದೆ ನಾನು. ಯೂನಿಮಾಲಿಕ್ಯುಲಾರ್ ಅಂತ ಹೇಳಿದರೆ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ನಥಿಂಗ್ ಬಟ್ ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿರುತ್ತೆ. ಫಸ್ಟ್ ಆರ್ಡರ್ ರಿಯಾಕ್ಷನ್ ಮೀನ್ಸ್ ದ ರೇಟ್ ಆಫ್ ಎ ರಿಯಾಕ್ಷನ್ ದಟ್ ಡಿಪೆಂಡ್ಸ್ ಓನ್ಲಿ ಆನ್ ಒನ್ ರಿಯಾಕ್ಟೆಂಟ್. ಒಂದೇ ರಿಯಾಕ್ಟೆಂಟ್ ಮೇಲೆ ಇಲ್ಲಿ ರೇಟ್ ಆಫ್ ಎ ರಿಯಾಕ್ಷನ್ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ SN1ನಲ್ಲಿ ಏನಾಗಿತ್ತು ಅಂತ ಹೇಳಿದರೆ ರೇಟ್ ಆಫ್ ಎ ರಿಯಾಕ್ಷನ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ, NaOH ಮೇಲೆ ಡಿಪೆಂಡ್ ಆಗೋದಿಲ್ಲ. ಅಂದರೆ NaOHನ ಆರ್ಡರ್ 0 ಆಗುತ್ತೆ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ನ ಆರ್ಡರ್ 1 ಆಗುತ್ತೆ. ಇಲ್ಲಿ ಕಾನ್ಸಂಟ್ರೇಷನ್ ಡಿಪೆಂಡ್ಸ್ ಓನ್ಲಿ ಆನ್ ದ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್, ದಟ್ಸ್ ವೈ ಇದು SN1 ಮೆಕ್ಯಾನಿಸಮ್ ಆಗಿರುತ್ತೆ. ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿರುತ್ತೆ. ಈ NaOH ಯಾಕೆ ಸರ್ NaOHನ ಆರ್ಡರ್ 0 ಆಗಿರುತ್ತೆ ಅಂತ ಹೇಳಿದರೆ, ನೋಡಿ, NaOHನ್ನು ನಾವು ಬಲ್ಕ್ ಆಗಿ ತೊಗೊಂಡಿರ್ತೀವಿ, ಎಕ್ಸಿಸ್ ಅಮೌಂಟಲ್ಲಿ ತೊಗೊಂಡಿರ್ತೀವಿ. ಎಕ್ಸಿಸ್ ಅಮೌಂಟಲ್ಲಿ ನಾವು ಯಾವ್ದು ತೊಗೊತೀವೋ ಅದರ ಆರ್ಡರ್ ಯಾವಾಗಲೂ 0 ಆಗಿರುತ್ತೆ. ಹಾಗಾಗಿ ಒಂದೇ ಒಂದು ಎಕ್ಸಾಂಪಲ್ ನಾನು ಹೇಳೋದಕ್ಕೆ ಬಯಸ್ತೀನಿ. ಸಮುದ್ರದಲ್ಲಿ ಒಂದು ಕೊಡಪನ ಅಥವಾ ಒಂದು ಚೊಂಬು ನಾವು ನೀರನ್ನು ತೆಗೆದ್ರೆ ಎಷ್ಟು ನೀರು ಉಳೀತು ಅಂತ ಯಾರಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಯಾರಾದರೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರುತ್ತಾ? ಇಲ್ಲ. ಹಾಗಾಗಿ ಯಾವುದು ಬಲ್ಕ್ ಇರುತ್ತೋ ಅದರ ಆರ್ಡರ್ ಯಾವಾಗಲೂ 0 ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಅನದರ್ ಎಕ್ಸಾಂಪಲ್ ಕೊಡೋದಾದರೆ, ನಮ್ಮ ತಲೆಯಲ್ಲಿ ಒಂದು ಕೂದಲು ಏನಾದರೂ ಬಿದ್ದು ಹೋದರೆ ಎಷ್ಟು ಕೂದಲು ಉಳೀತು ಅಂತ ಯಾರಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಯಾರಾದರೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರುತ್ತಾ? ಇಲ್ಲ. ಹಾಗಾಗಿ ಅದು ಬಲ್ಕಲ್ಲಿರುತ್ತೆ, ಅದರ ಆರ್ಡರ್ ಯಾವಾಗಲೂ 0 ಇರುತ್ತೆ. ಯಾವುದು ನಾವು ರಿಕ್ವೈರ್ಡ್ ಕ್ವಾಂಟಿಟಿನಲ್ಲಿ, ಮಿನಿಮಮ್ ಕ್ವಾಂಟಿಟಿನಲ್ಲಿ ತೊಗೊತೀವೋ ಅದರ ಆರ್ಡರ್ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಲ್ಕಲ್ಲಿ ಯಾವುದಿರುತ್ತೋ ಅದರ ಆರ್ಡರನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಅದು ಯಾವಾಗಲೂ 0 ಆಗಿರುತ್ತೆ. ಹಾಗಾಗಿ ಈ SN1 ಏನಿದೆ ಇದು ಯೂನಿಮಾಲಿಕ್ಯುಲರ್ ಆ್ಯಂಡ್ ಫಸ್ಟ್ ಆರ್ಡರ್ ರಿಯಾಕ್ಷನ್
ಆಗಿರುತ್ತೆ. ಇದು ನಮಗೆ ರೇಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ದಟ್ ಈಸ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಇವಾಗ SN2 ಮೆಕ್ಯಾನಿಸಮಿಗೆ ಬರೋಣ ನಾವು. SN2 ಮೆಕ್ಯಾನಿಸಮ್ ಏನಿದೆ, ದಿಸ್ ಇಸ್ ದ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಬೈಮಾಲಿಕ್ಯುಲರ್ ರಿಯಾಕ್ಷನ್ ಆಗಿರುತ್ತೆ. ಇಲ್ಲಿ ಬೈಮಾಲಿಕ್ಯುಲರ್ ಅಂತ ಹೇಳಿದರೆ ಇಲ್ಲಿ ರೇಟ್ ಆಫ್ ಎ ರಿಯಾಕ್ಷನ್ ಎರಡರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮೀನ್ಸ್ ಮೀಥೈಲ್ ಕ್ಲೋರೈಡ್ ಮೇಲೂ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ NaOH ಮೇಲೂ ಕೂಡ ಇದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವು ಇಲ್ಲಿ SN2 ಮೆಕ್ಯಾನಿಸಮನ್ನು ಸ್ಟಡಿ ಮಾಡ್ತೀವಿ. ಇದು ಬೈಮಾಲಿಕ್ಯುಲರ್ ಆಗಿರುತ್ತೆ, ಎರಡರ ಮೇಲೂ ಕೂಡ ರೇಟ್ ಡಿಪೆಂಡ್ ಆಗಿರುತ್ತೆ. ಇವಾಗ ಮೀಥೈಲ್ ಕ್ಲೋರೈಡ್ನ ಆರ್ಡರ್ 1 ಆ್ಯಂಡ್ NaOHನ ಆರ್ಡರ್ 1, 1 + 1 = 2. ದಟ್ಸ್ ವೇ ಇದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಮೊದಲಿಗೆ ನೀವು ರಿಯಾಕ್ಷನ್ ಏನು ಬರೀಬೇಕು? ಮೀಥೈಲ್ ಕ್ಲೋರೈಡನ್ನು ಬರ್ಕೋಬೇಕು. ಮೀಥೈಲ್ ಕ್ಲೋರೈಡ್ NaOH ಜೊತೆ ರಿಯಾಕ್ಟ್ ಆಗುತ್ತೆ. ಮೀಥೈಲ್ ಕ್ಲೋರೈಡ್ NaOH ಜೊತೆ ರಿಯಾಕ್ಟ್ ಆದಾಗ ನಮಗೆ ಇಲ್ಲಿ ಮೀಥೈಲ್ CH3OH ನಥಿಂಗ್ ಬಟ್ ಮೀಥೈಲ್ ಆಲ್ಕೋಹಾಲ್ ಆ್ಯಂಡ್ NaCl ಇದರಲ್ಲಿ ಪ್ರಾಡಕ್ಟ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಕ್ಯಾನಿಸಮ್. ಇವಾಗ ಈ ಮೆಕ್ಯಾನಿಸಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ವಿಡಿಯೋ ಸ್ವಲ್ಪ ಲೆಂತಿ ಅಂತ ನಿಮಗೆ ಅನ್ನಿಸ್ಬೋದು. ನೀವು 1.5 ಸ್ಪೀಡಲ್ಲಿ ಅಥವಾ 2 ಸ್ಪೀಡಲ್ಲಿ ನೋಡಿ, ಇದು ಬೇಗ ನಿಮಗೆ ಅರ್ಥ ಆಗುತ್ತೆ. ಸ್ಟೂಡೆಂಟ್ಸ್, ಇಲ್ಲಿ ಬೈಮಾಲಿಕ್ಯುಲರ್ ಅಂತ ಹೇಳಿದರೆ ಕಾನ್ಸಂಟ್ರೇಷನ್ ಏನಿದೆ, ಆರ್ಡರ್ ಏನಿದೆ, ಎರಡರ ಮೇಲೂ ಡಿಪೆಂಡ್ ಆಗಿರುತ್ತೆ. CH3Cl ನಥಿಂಗ್ ಬಟ್ ಮೀಥೈಲ್ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಎರಡರ ಮೇಲೂ ಕೂಡ ಡಿಪೆಂಡ್ ಇದು ಆಗಿರುತ್ತೆ. ಇದರ ಮೆಕ್ಯಾನಿಸಮ್ ಸ್ಟೂಡೆಂಟ್ಸ್ ಯಾವ ಥರ ಆಗುತ್ತೆ ಅಂತ ಹೇಳಿದರೆ, ಇಲ್ಲಿ ಮೀಥೈಲ್ ಕ್ಲೋರೈಡ್ನ ಬ್ಯಾಕ್ ಸೈಡಿಂದ, ಮೀನ್ಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಬ್ಯಾಕ್ ಸೈಡಿಂದ ಏನಾಗಿದೆ, OH- ನಥಿಂಗ್ ಬಟ್ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಗಿದೆ. ಬ್ಯಾಕ್ ಸೈಡಿಂದ ಅಟ್ಯಾಕ್ ಆದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಎ ಪಾರ್ಷಿಯಲ್ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ದ ಕಾರ್ಬನ್ ಆ್ಯಂಡ್ OH, ನಥಿಂಗ್ ಬಟ್ ಕಾರ್ಬನ್ ಮತ್ತು ಹೈಡ್ರಾಕ್ಸೈಡ್ ಜೊತೆಗೆ ಒಂದು ಪಾರ್ಷಿಯಲ್ ಮೇಕಿಂಗ್ ಬಾಂಡ್ ಆಗುತ್ತೆ ಆ್ಯಂಡ್ CCl ನಡುವೆ ಪಾರ್ಷಿಯಲ್ ಬ್ರೇಕಿಂಗ್ ಬಾಂಡ್ ಆಗುತ್ತೆ. ಇಲ್ಲಿ CCl ನಡುವೆ ನೀವು ಪಾರ್ಷಿಯಲ್ ಬ್ರೇಕಿಂಗ್ ಆಫ್ ಬಾಂಡ್ ನೋಡಬಹುದು. ಇಲ್ಲಿ CCl ನಡುವೆ ಏನಿದೆ ಬಾಂಡ್ ಬ್ರೇಕ್ ಆಗ್ತಾ ಹೋಗುತ್ತೆ ಆ್ಯಂಡ್ COH ನಡುವೆ ಒಂದು ಬಾಂಡ್ ಮೇಕ್ ಆಗ್ತಾ ಹೋಗುತ್ತೆ. ಅದನ್ನು ಆ ಸ್ಟೇಟನ್ನು ನಾವು ಟ್ರಾನ್ಸಿಷನ್ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಟ್ರಾನ್ಸಿಷನ್ ಸ್ಟೇಟ್ ಇಟ್ ಈಸ್ ದ ಅನ್ಸ್ಟೇಬಲ್ ಸ್ಟೇಟ್. ಈ ಟ್ರಾನ್ಸಿಷನ್ ಸ್ಟೇಟನ್ನು ನಾವು ಇಂಟರ್ಮೀಡಿಯೇಟ್ ಸ್ಟೇಟ್ ಅಂತಲೂ ಕರಿತೀವಿ. ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ, ಈ CCl ಬಾಂಡ್ ಏನಿದೆ ಅದು ಬ್ರೇಕ್ ಆಗುತ್ತೆ, COH ಬಾಂಡ್ ಮೇಕ್ ಆಗುತ್ತೆ. ಆವಾಗ ನಮಗೆ ಮೀಥೈಲ್ ಆಲ್ಕೋಹಾಲ್ ನಮಗೆ ಫಾರ್ಮೇಷನ್ ಆಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಸಿಂಪಲ್ ಮೆಕ್ಯಾನಿಸಮ್. ಇದು ಒಂದು ಸ್ಟೆಪ್ಪಲ್ಲಿ ಆಗುತ್ತೆ, ಬಟ್ ಇದರಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ. ದಟ್ಸ್ ವೇ ದಿ SN2 ಮೆಕ್ಯಾನಿಸಮ್ ಏನಿದೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಟುವರ್ಡ್ಸ್ ದ ಎಕ್ಸಾಮಿನೇಷನ್ ಆಗಿರುತ್ತೆ. ನೋಡಿ ಸ್ಟೂಡೆಂಟ್, ಒಂದು ಕನ್ಕ್ಲೂಷನನ್ನು ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. SN1 ಮೆಕ್ಯಾನಿಸಮ್ ಕೂಡ ಒಂದೇ ಸ್ಟೆಪ್ಪಲ್ಲಿ ಆಗ್ಬೋದಾಗಿತ್ತಲ್ಲ, SN2 ಮಾತ್ರ ಒಂದು ಸ್ಟೆಪ್ಪಲ್ಲಿ ಹೇಗಾಯಿತು? ಅದಕ್ಕೆ ನಾನು ಆನ್ಸರ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸ್ಟೂಡೆಂಟ್ಸ್, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, SN1 ಮೆಕ್ಯಾನಿಸಮಲ್ಲಿ ಇದು ಒಂದು ಸ್ಟೆಪ್ಪಲ್ಲಿ ಆಗೋದಿಲ್ಲ. ಇದು ಯಾಕೆ ಒಂದು ಸ್ಟೆಪ್ಪಲ್ಲಿ ಆಗೋದಿಲ್ಲ ಅಂತ ಹೇಳಿದರೆ, ಇಲ್ಲಿ ನೋಡಿ ಬಿ ಆರ್ ಹಿಂದ್ಗಡೆ 3 ಬಲ್ಕಿ ಗ್ರೂಪ್ಸ್ ಇದ್ದಾವೆ. BR ಹಿಂದ್ಗಡೆ ನೋಡಿ 3 ಬಲ್ಕಿ ಗ್ರೂಪ್ಸ್ ಇದ್ದಾವೆ, ಮೀನ್ಸ್ 3 ಮೀಥೈಲ್ ಗ್ರೂಪ್ಸ್ ಇದ್ದಾವೆ. ಈ 3 ಮೀಥೈಲ್ ಗ್ರೂಪ್ಸ್ ಏನು ಮಾಡುತ್ತೆ, ಈ ನ್ಯೂಕ್ಲಿಯೋಫೈಲನ್ನು ಅಟ್ಯಾಕ್ ಮಾಡೋದಕ್ಕೆ ಕೊಡೋದಿಲ್ಲ. ಹಾಗಾಗಿ BR- ಆ BR ಹೊರಗಡೆ ಹೋಗೋವರೆಗೂ ನ್ಯೂಕ್ಲಿಯೋಫೈಲ್ ಏನಾಗುತ್ತೆ, ಇಲ್ಲಿ ಅಟ್ಯಾಕ್ ಮಾಡೋದಿಲ್ಲ. ಹೇಗೆ ಅಂತ ಹೇಳಿದರೆ, ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡೋದಕ್ಕೆ ಇಲ್ಲಿ ಬಲ್ಕಿ ಗ್ರೂಪ್ಸ್ ಇದ್ದಾವೆ, ಬಲ್ಕಿ ಗ್ರೂಪ್ಸ್ ಅಟ್ಯಾಕ್ ಮಾಡೋದಕ್ಕೆ ಕೊಡೋದಿಲ್ಲ. ಬಟ್ ಅದೇ ನೀವು SN2 ಮೆಕ್ಯಾನಿಸಮಲ್ಲಿ ನೋಡಿ, ಇಲ್ಲಿ ಯಾವುದೇ ಬಲ್ಕಿ ಗ್ರೂಪ್ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಲ್ಲಿ ನೋಡಿ, ಇಲ್ಲೂ ಹೆಚ್ಚಿದೆ, ಇಲ್ಲೂ ಕೂಡ ಹೆಚ್ಚಿದೆ, ಇಲ್ಲೂ ಹೆಚ್ಚಿದೆ. ಇಟ್ಸ್ ಲಾಟ್ ಆಫ್ ಸ್ಪೇಸ್ ಇದೆ ಅಟ್ಯಾಕ್ ಮಾಡೋದಕ್ಕೆ ನ್ಯೂಕ್ಲಿಯೋಫೈಲ್ಗೆ. ಹಾಗಾಗಿ ಇಲ್ಲಿ ಈಸಿಯಾಗಿ ಹಿಂದ್ಗಡೆಯಿಂದ, ಮೀನ್ಸ್ ಬ್ಯಾಕ್ ಸೈಡಿಂದ ಏನು ಮಾಡುತ್ತೆ, ಇದು ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಇನ್ವರ್ಷನ್ ಆಫ್ ಕಾನ್ಫಿಗ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗಾಗಿ ಈ ಟ್ರಾನ್ಸಿಷನ್ ಸ್ಟೇಟಲ್ಲಿ ಏನಾಗುತ್ತೆ, CCl ಬಾಂಡ್ ಪಾರ್ಷಿಯಲಿ ಬ್ರೇಕಿಂಗ್ ಆಗುತ್ತೆ, COH ಬಾಂಡ್ ಏನಾಗುತ್ತೆ, ಪಾರ್ಷಿಯಲಿ ಮೇಕಿಂಗ್ ಆಗುತ್ತೆ. ಆವಾಗ ನಮಗೆ ಮೀಥೈಲ್ ಆಲ್ಕೋಹಾಲ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ವಿತ್ ದ ಲಿಬ್ರೇಷನ್ ಆಫ್ ಕ್ಲೋರೈಡ್ ಅಯಾನ್. ದಿಸ್ ಇಸ್ ದ SN2 ಮೆಕ್ಯಾನಿಸಮ್. ಸ್ಟೂಡೆಂಟ್ಸ್, ಈ SN2 ಮೆಕ್ಯಾನಿಸಮ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ನಾವು ಬರೋದಾದರೆ, ಇಲ್ಲಿ ನೆಕ್ಸ್ಟ್ ಕ್ವಶನ್ ನೀವು ನೋಡಿ, ಇಲ್ಲಿ ಎಕ್ಸ್ಪ್ಲೇನ್ ಫಿಂಕೆಲ್ಸ್ಟೀನ್ ರಿಯಾಕ್ಷನ್ ಅಂತ ಇದೆ. ನೋಡಿ ಸ್ಟೂಡೆಂಟ್ಸ್,
ಹ್ಯಾಲೋಜಿನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್ ಎರಡಿದೆ, ಒಂದು ಫಿಂಕೆಲ್ಸ್ಟೀನ್ ರಿಯಾಕ್ಷನ್, ಒಂದು ಸ್ವಾರ್ಟ್ಸ್ ರಿಯಾಕ್ಷನ್. ಫಿಂಕೆಲ್ಸ್ಟೀನ್ ರಿಯಾಕ್ಷನ್ ಏನಿದೆ ಇದು ಕೂಡ ಒಂದು ಹ್ಯಾಲೋಜಿನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್, ಮೀನ್ಸ್ ಹ್ಯಾಲೋಜಿನ್ ಎಕ್ಸ್ಚೇಂಜ್ ಆಗುತ್ತೆ. ಇಲ್ಲಿ ಹ್ಯಾಲೋಜಿನ್ಸ್ ಎಷ್ಟಿದ್ದಾವೆ ಹೇಳಿ, ದಟ್ ಈಸ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಈ 4 ನಾವು ಹ್ಯಾಲೋಜಿನ್ಸ್ ಅಂತ ಕರಿತೀವಿ. ಈ ಹ್ಯಾಲೋಜಿನ್ ಇಲ್ಲೇನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಈ ಫಿಂಕೆಲ್ಸ್ಟೀನ್ ರಿಯಾಕ್ಷನ್ಸನ್ನು ಪ್ರೀವಿಯಸ್ ಇಯರ್ಸಲ್ಲಿ ಈ ಥರನೂ ಕೇಳಿದ್ದಾರೆ, ಕಂಪ್ಲೀಟ್ ದ ಫಾಲೋಯಿಂಗ್ ರಿಯಾಕ್ಷನ್ ಅಂತ ಹೇಳಿ ನಾನು ಇಲ್ಲಿ ಶೋ ಮಾಡಿದ್ದೀನಿ ನಿಮಗೆ. ಆ ಥರನೂ ಕೂಡ ಇಲ್ಲಿ ಬ್ಯಾಕ್ ಇಯರ್ಸಲ್ಲಿ ಒಂದು ಸಲ ಕೇಳಿದ್ದಾರೆ, ಹಾಗಾಗಿ ನಾನು ಆ ಕ್ವಶನ್ಸ್ ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಈ ಫಿಂಕೆಲ್ಸ್ಟೀನ್ ರಿಯಾಕ್ಷನ್ ಏನಿದೆ ಇದು ಒನ್ ಆಫ್ ದ ಹ್ಯಾಲೋಜಿನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಈ ಸ್ವಾರ್ಟ್ಸ್ ರಿಯಾಕ್ಷನ್ ಕೂಡ ಒಂದು ಹ್ಯಾಲೋಜಿನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಈ ಫಿಂಕೆಲ್ಸ್ಟೀನ್ ರಿಯಾಕ್ಷನ್ಸಲ್ಲಿ ಏನು ಎಕ್ಸ್ಚೇಂಜ್ ಆಗುತ್ತೆ ಅಂತ ಹೇಳಿದರೆ, Cl ಹೊರಗಡೆ ಹೋಗುತ್ತೆ ಅಥವಾ Br ಹೊರಗಡೆ ಹೋಗುತ್ತೆ, I ಏನಾಗುತ್ತೆ, ಸಬ್ಸ್ಟಿಟ್ಯೂಟ್ ಆಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. I ಮೀನ್ಸ್ NaI ಜೊತೆ ರಿಯಾಕ್ಟ್ ಆದಾಗ I ಸಬ್ಸ್ಟಿಟ್ಯೂಟ್ ಆಗುತ್ತೆ. ಬಟ್ ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ಏನಾಗುತ್ತೆ, F ಸಬ್ಸ್ಟಿಟ್ಯೂಟ್ ಆಗುತ್ತೆ. ಅದರ ಬಗ್ಗೆ ನಾವು ಫರ್ದರ್ ಇವಾಗ ಸ್ಟಡಿ ಮಾಡೋದಿನ. ಇವಾಗ ಫಿಂಕೆಲ್ಸ್ಟೀನ್ ರಿಯಾಕ್ಷನನ್ನು ನಾವು ಇಲ್ಲಿ ನೋಡೋದಾದರೆ, ಫಿಂಕೆಲ್ಸ್ಟೀನ್ ರಿಯಾಕ್ಷನ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದರ ಆನ್ಸರ್ ನೀವು ಇಲ್ಲಿ ಕೆಳಗಡೆ ನೋಡಬಹುದು. ಇಲ್ಲಿ ಫಿಂಕೆಲ್ಸ್ಟೀನ್ ರಿಯಾಕ್ಷನ್ಸಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ, RX ನಥಿಂಗ್ ಬಟ್ ಆಲ್ಕೈಲ್ ಹ್ಯಾಲೈಡ್, ನಥಿಂಗ್ ಬಟ್ ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ ಏನಾಗುತ್ತೆ, NaI ನಥಿಂಗ್ ಬಟ್ ಸೋಡಿಯಂ ಅಯೋಡೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಇಲ್ಲಿ RX ಅಂತ ಹೇಳಿದರೆ ನೀವು ಎಕ್ಸಲ್ಲಿ ಏನೇನು ತೊಗೋಬೋದು ಅಂತ ಇಲ್ಲಿ ನಿಮಗೆ ಶೋ ಮಾಡಿದ್ದಾರೆ. ದಟ್ ಈಸ್ ನೀವು Cl ತೊಗೋಬೇಕು, ಇಲ್ಲ Br ತೊಗೋಬೇಕು. ಇಲ್ಲಿ I ತೊಗೊಳೋದಕ್ಕೆ ಬರೋದಿಲ್ಲ. ಯಾಕೆ ಇಲ್ಲಿ I ತೊಗೊಳೋಕೆ ಬರೋದಿಲ್ಲ ಅಂತ ಹೇಳಿದರೆ, ಎಕ್ಸ್ಚೇಂಜ್ ಆಗ್ತಿರೋದೇ I ಅಲ್ವಾ, ನಥಿಂಗ್ ಬಟ್ ಅಯೋಡಿನ್ನೇ ಎಕ್ಸ್ಚೇಂಜ್ ಆಗ್ತಾ ಇದೆ. ಇಲ್ಲೂ ಕೂಡ ಅಯೋಡಿನ್ನೇ ನೀವು ತೊಗೊಂಡ್ರೆ ಎಕ್ಸ್ಚೇಂಜ್ ಆಗಿದ್ದು ಗೊತ್ತೇ ಆಗೋದಿಲ್ಲ. ಹಾಗಾಗಿ ಇಲ್ಲಿ X ಜಾಗದಲ್ಲಿ ನೀವು Cl ತೊಗೋಬೋದು, ಇಲ್ಲ ಅಂತ ಹೇಳಿದರೆ Br ತೊಗೋಬೇಕಾಗುತ್ತೆ. ಇನ್ ದ ಪ್ರೀಸೆನ್ಸ್ ಆಫ್ ಡ್ರೈ ಅಸಿಟೋನ್ ನಥಿಂಗ್ ಬಟ್ ಎ ಕೆಟಲಿಸ್ಟ್, ಇಲ್ಲಿಗೆ ಡ್ರೈ ಅಸಿಟೋನ್ ಕೆಟಲಿಸ್ಟನ್ನು ನಾವು ತೊಗೊತೀವಿ. ಅವಾಗ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ NaX ಹೊರಗಡೆ ಹೋಗುತ್ತೆ, NaX ಹೊರಗಡೆ ಹೋಗುತ್ತೆ, ಮತ್ತು ಈ R ಮತ್ತು I ಏನಾಗುತ್ತೆ, ರಿಯಾಕ್ಟ್ ಆಗಿ RI ಬರುತ್ತೆ ಆ್ಯಂಡ್ NaX ಕೂಡ ಹೊರಗಡೆ ಹೋಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಸಿಂಪಲ್ ಹ್ಯಾಲೋಜಿನ್ ಎಕ್ಸ್ಚೇಂಜ್ ರಿಯಾಕ್ಷನ್, ನಥಿಂಗ್ ಬಟ್ ದ ಫಿಂಕೆಲ್ಸ್ಟೀನ್ ರಿಯಾಕ್ಷನ್. ಈ ಫಿಂಕೆಲ್ಸ್ಟೀನ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮಿಗೆ, ಹಾಗಾಗಿ ನಾನು ಇದು ಕೂಡ ಇನ್ಕ್ಲೂಡ್ ಇಲ್ಲಿ ನಾನು ಮಾಡಿದ್ದೀನಿ. ಇಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್, ಈಥೈಲ್ ಕ್ಲೋರೈಡ್ ಎಕ್ಸಾಂಪಲ್ ಇದೆ, ನೆಕ್ಸ್ಟ್ ಈಥೈಲ್ ಬ್ರೋಮೈಡ್ ಎಕ್ಸಾಂಪಲ್ ಕೂಡ ಇದೆ, ಅದನ್ನು ನೀವು ನೋಡ್ಕೋಬಹುದು. ನೆಕ್ಸ್ಟ್ ಕೆಳಗಡೆ ಬಂದರೆ ಸ್ವಾರ್ಟ್ಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಾರ್ಟ್ಸ್ ರಿಯಾಕ್ಷನ್ ಕೂಡ ಒಂದು ಹ್ಯಾಲೋಜಿನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಬಟ್ ನೋಡಿ, ನೀವು ಫಿಂಕೆಲ್ಸ್ಟೀನ್ ರಿಯಾಕ್ಷನಲ್ಲಿ ಏನಾಗಿತ್ತು, ಅಯೋಡಿನ್ ಎಕ್ಸ್ಚೇಂಜ್ ಆಗಿತ್ತು. ಬಟ್ ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ F ನಥಿಂಗ್ ಬಟ್ ಫ್ಲೋರಿನ್ ನಿಮಗೆ ಎಕ್ಸ್ಚೇಂಜ್ ಆಗುತ್ತೆ. ಇಲ್ಲಿ ಹೇಗೆ ಎಕ್ಸ್ಚೇಂಜ್ ಆಗುತ್ತೆ ಅಂತ ಹೇಳಿದರೆ, ಇಲ್ಲಿ ನಾವು ಸಿಲ್ವರ್ ಫ್ಲೋರೈಡ್ ಜೊತೆ ಇದನ್ನು ರಿಯಾಕ್ಟ್ ಮಾಡಿಸ್ಬೇಕು. ಆಲ್ಕೈಲ್ ಹ್ಯಾಲೈಡ್ಸನ್ನು ಸಿಲ್ವರ್ ಫ್ಲೋರೈಡ್ಸ್ ಜೊತೆ ಎಕ್ಸ್ಚೇಂಜ್ ಮಾಡಿಸಿದಾಗ ನಮಗೇನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ Br ಅಥವಾ ಇಲ್ಲೂ ಕೂಡ Cl ಅಥವಾ Br ಅನ್ನು ನಾವು ತೊಗೋಬಹುದು. ಇಲ್ಲಿ C2H5Br ನಥಿಂಗ್ ಬಟ್ ಈಥೈಲ್ ಬ್ರೋಮೈಡ್, ಆಲ್ಕೈಲ್ ಬ್ರೋಮೈಡ್ ಯಾವುದಾದ್ರೂ ತೊಗೋಬೋದು, ಆಲ್ಕೈಲ್ ಕ್ಲೋರೈಡ್ಸ್ ಕೂಡ ನೀವು ತೊಗೋಬೋದು. ಬಟ್ F ತೊಗೊಳ್ಳೋ ಹಾಗಿಲ್ಲ. F ಯಾಕೆ ತೊಗೊಳ್ಳೋ ಹಾಗಿಲ್ಲ, ಎಕ್ಸ್ಚೇಂಜ್ ಮಾಡಿದ ಮೇಲೂ ಕೂಡ FA ಬರುತ್ತೆ ಪ್ರಾಡಕ್ಟಲ್ಲಿ, ಹಾಗಾಗಿ F ಮಾತ್ರ ತೊಗೊಳ್ಳೋ ಹಾಗಿಲ್ಲ. ಇಲ್ಲಿ AgFA ತೊಗೋಬೇಕು ನೀವು. ಸಿಲ್ವರ್ ಫ್ಲೋರೈಡ್ಸ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ನಮಗೇನು ಬರುತ್ತೆ, ಈಥೈಲ್ ಫ್ಲೋರೈಡ್ಸ್ ಬರುತ್ತೆ ವಿತ್ ದ ಲಿಬರೇಷನ್ ಆಫ್ ಸಿಲ್ವರ್ ಬ್ರೋಮೈಡ್. ಇದು ಕೂಡ ಹ್ಯಾಲೋಜಿನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಆಗುತ್ತೆ. ನಥಿಂಗ್ ಬಟ್ ಮೊದಲಿಗೆ ಇಲ್ಲಿ Br ಇತ್ತು, ಆಮೇಲೆ ಪ್ರಾಡಕ್ಟಲ್ಲಿ ಏನು ಬಂದಿದೆ, F ಬಂದಿದೆ, ಹಾಗಾಗಿ ಇದು ಕೂಡ ಹ್ಯಾಲೋಜಿನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಆಗುತ್ತೆ. ಮೇಜರ್ಲಿ ಹ್ಯಾಲೋಜಿನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್ ಎರಡೇ ಇರೋದು, ಒಂದು ಫಿಂಕೆಲ್ಸ್ಟೀನ್ ರಿಯಾಕ್ಷನ್ ಮತ್ತು ಸ್ವಾರ್ಟ್ಸ್ ರಿಯಾಕ್ಷನ್. ಇದು ರೆಗ್ಯುಲರ್ಲಿ ಎವ್ರಿ ಎಕ್ಸಾಮ್ಸಲ್ಲಿ ನಿಮಗೆ ಕೇಳ್ತಾನೆ ಇರ್ತಾರೆ, ಹಾಗಾಗಿ ನಾನು ಇದು ಪಾಸಿಂಗ್ ಪ್ಯಾಕೇಜಲ್ಲಿ ನಿಮಗೆ ಇನ್ಕ್ಲೂಡ್ ಮಾಡಿದ್ದೀನಿ. ಹಾಗಾಗಿ ಇದು ಎರಡು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಫಿಂಕೆಲ್ಸ್ಟೀನ್ ರಿಯಾಕ್ಷನ್ ಮತ್ತು ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ, ಫಿಂಕೆಲ್ಸ್ಟೀನ್ ರಿಯಾಕ್ಷನಲ್ಲಿ ಅಯೋಡಿನ್ ಎಕ್ಸ್ಚೇಂಜ್ ಆಗುತ್ತೆ, ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ಫ್ಲೋರಿನ್ ಎಕ್ಸ್ಚೇಂಜ್ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಫರ್ದರ್ ಇನ್ಫಾರ್ಮೇಷನ್ಗೆ ನೀವು ಇದನ್ನು ನೀವು ನೋಡ್ಕೋಬಹುದು ಆ್ಯಂಡ್ ನಿಮಗೆ ಇದು ಅರ್ಥ ಆಗಿದೆ ಅಂತಲೂ ನಾನು ಅಂದ್ಕೊತೀನಿ. ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವೆಶನಿಗೆ ಬರೋದಾದರೆ, ಇಲ್ಲಿ ಎಕ್ಸ್ಪ್ಲೇನ್ ವುಡ್ಸ್ ರಿಯಾಕ್ಷನ್ ಆ್ಯಂಡ್ ಫಿಟ್ಟಿಗ್ ರಿಯಾಕ್ಷನ್ ಆ್ಯಂಡ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್, ಇದು ಮೂರರಲ್ಲಿ ಒಂದು ಕಂಪಲ್ಸರಿ ಬರುತ್ತೆ. 1 ಮಾರ್ಕ್ಸಿಗೆ ಇಲ್ಲ 2 ಮಾರ್ಕ್ಸಿಗೆ ಇದನ್ನು ಎವ್ರಿ ಇಯರ್ ಕೇಳ್ತಾ ಬಂದಿದ್ದಾರೆ. ವುಡ್ಸ್ ರಿಯಾಕ್ಷನ್, ಫಿಟ್ಟಿಗ್ ರಿಯಾಕ್ಷನ್, ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್, ಈ 3 ರಿಯಾಕ್ಷನ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸಿಂಪಲ್ ರಿಯಾಕ್ಷನ್ ಸ್ಟೂಡೆಂಟ್ಸ್. ಇದು ಸಿಂಪಲ್ಲಾಗಿ ಹೇಗೆ ಅರ್ಥ ಮಾಡ್ಕೋಬೇಕು ನಾನು ಇವತ್ತು ನಿಮಗೆ ಅದು ಹೇಳ್ಕೊಡ್ತೀನಿ. ಇವಾಗ ಸ್ಟೂಡೆಂಟ್ಸ್, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ವುಡ್ಸ್ ರಿಯಾಕ್ಷನ್ ಆ್ಯಂಡ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಮತ್ತು ಫಿಟ್ಟಿಗ್ ರಿಯಾಕ್ಷನಲ್ಲಿ ಏನು ಡಿಫ್ರೆನ್ಸ್ ಇಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡೋಣ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಎಕ್ಸ್ಪ್ಲೇನ್ ವುಡ್ಸ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ನೋಡಿ, ವುಡ್ಸ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ,
ನೋಡಿ ವುಡ್ಸ್ ಫ್ರೀ ಆ್ಯಕ್ಷನ್ ತೊಗೊಳ್ಳಿ, ಫಿಟ್ಟಿಗೆ ತೊಗೊಳ್ಳಿ, ವುಡ್ಸ್ ಫಿಟ್ಟಿಗೆ ತೊಗೊಳ್ಳಿ, ಎಲ್ಲದರಲ್ಲೂ ಕೂಡ ಅರೈಲ್ ನಮಗೆ ಅರೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ ಆಗುತ್ತೆ, ಇಲ್ಲ ಆಲ್ಕೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ ಆಗುತ್ತೆ. ಆಲ್ಕೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ ಆದಾಗ ನಮಗೆ ರೆಸ್ಪೆಕ್ಟೆಡ್ ಆಲ್ಕೇನ್ಸ್ ಬರುತ್ತೆ. ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ರೆಸ್ಪೆಕ್ಟೆಡ್ ನಮಗೇನು ಬರುತ್ತೆ, ಇಲ್ಲಿ ಹೈಯರ್ ಆಲ್ಕೇನ್ಸ್ ನೀವು ಇಲ್ಲಿ ಹೈಯರ್ ಆಲ್ಕೇನ್ಸ್ ಬಂದಿದೆ. ಆ್ಯಂಡ್ ಫಿಟ್ಟಿಗ್ ರಿಯಾಕ್ಷನಲ್ಲಿ ನಿಮಗೇನು ಬರುತ್ತೆ ಅಂತ ಹೇಳಿದರೆ ಬೈಫಿನೈಲ್ಸ್ ಬರುತ್ತೆ. ಆ್ಯಂಡ್ ವುಡ್ಸ್ ಫಿಟ್ಟಿಗಲ್ಲಿ ಏನು ಬರುತ್ತೆ, ನಮಗೆ ಮಿಥೈಲ್ ಅರೈಲ್ ಹ್ಯಾಲೈಡ್ಸ್ ಬರುತ್ತೆ. ಹಾಗಾಗಿ ಇದನ್ನು ವುಡ್ಸ್ ರಿಯಾಕ್ಷನಲ್ಲಿ ನಾವು ಇದನ್ನು ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಹೇಗೆ ನೀವು ಅರ್ಥ ಮಾಡ್ಕೋಬೇಕು, ಹೇಗೆ ಈಸಿಯಾಗಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, 2 ಆಲ್ಕೈಲ್ ಹ್ಯಾಲೈಡ್ಸನ್ನು ನೀವು ತೊಗೋಬೇಕು. ನೋಡಿ ಯಾವ ರಿಯಾಕ್ಷನ್ ಇದು ಅಂತ ಹೇಳಿದರೆ ನೋಟ್ ಡೌನ್ ಮಾಡ್ಕೊಳ್ಳಿ, ವುಡ್ಸ್ ರಿಯಾಕ್ಷನ್ ಇದು. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊತಾರೆ ವುಡ್ಸ್ ರಿಯಾಕ್ಷನ್, ಫಿಟ್ಟಿಗ್ ರಿಯಾಕ್ಷನ್ ಮತ್ತು ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ಸಲ್ಲಿ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 2 ಆಲ್ಕೈಲ್ ಹ್ಯಾಲೈಡ್ಸನ್ನು ತೊಗೋಬೇಕು. 2 ಆಲ್ಕೈಲ್ ಹ್ಯಾಲೈಡ್ಸನ್ನು ನಾವು ಸೋಡಿಯಂ ಜೊತೆ ರಿಯಾಕ್ಟ್ ಮಾಡಿಸ್ಬೇಕು ಇನ್ ದಿ ಪ್ರೀಸೆನ್ಸ್ ಆಫ್ ಡ್ರೈ ಈಥರ್. ಇನ್ ದಿ ಪ್ರೀಸೆನ್ಸ್ ಆಫ್ ಡ್ರೈ ಈಥರ್ ನಾವೇನು ಮಾಡಬೇಕು ಅಂತ ಹೇಳಿದರೆ 2 ಆಲ್ಕೈಲ್ ಹ್ಯಾಲೈಡ್ಸನ್ನು ಸೋಡಿಯಂ ಜೊತೆ ರಿಯಾಕ್ಟ್ ಮಾಡಿಸ್ಬೇಕು. ಸೋಡಿಯಂ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಏನಾಗುತ್ತೆ ಅಂತ ಹೇಳಿದರೆ 2 ಕ್ಲೋರೈಡ್ಸ್ ಏನಿದೆ ಅದು ಬ್ರೇಕ್ ಆಗಿ ಸೋಡಿಯಂ ಜೊತೆ ರಿಯಾಕ್ಟ್ ಆಗಿ NaCl ನಮಗೆ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ 2 ಆಲ್ಕೈಲ್ ಗ್ರೂಪ್ಸ್ ಕಂಬೈನ್ ಆಗಿ ನಮಗೆ ಹೈಯರ್ ಆಲ್ಕೇನ್ಸ್ ಬರ್ತಕ್ಕಂಥದ್ದು. ಇವಾಗ ನೀವು ಮೀಥೈಲ್ ಬ್ರೋಮೈಡ್ ತೊಗೊಂಡ್ರೆ ಈಥೇನ್ ಬರುತ್ತೆ, ಈಥೈಲ್ ಬ್ರೋಮೈಡ್ ತೊಗೊಂಡ್ರೆ ಬ್ಯೂಟೇನ್ ಬರುತ್ತೆ. ಅಂದರೆ ಅದರ ಹೈಯರ್ ಆಲ್ಕೇನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಒಂದು ಕಂಡೀಷನ್ ಇಲ್ಲೇನು ಅಂತ ಹೇಳಿದರೆ 2 ಆಲ್ಕೈಲ್ ಹ್ಯಾಲೈಡ್ಸೇ ತೊಗೋಬೇಕು ನೀವು. ಒಂದು ಅರೈಲ್ ಹ್ಯಾಲೈಡ್, ಒಂದು ಆಲ್ಕೈಲ್ ಹ್ಯಾಲೈಡ್ ತೊಗೊಳೋದಕ್ಕೆ ವುಡ್ಸ್ ರಿಯಾಕ್ಷನಲ್ಲಿ ಬರೋದಿಲ್ಲ. ಯಾಕೆ ಆ ಥರ ಆಗುತ್ತೆ ಅಂತ ಹೇಳಿದರೆ ಇಲ್ಲಿ ನೀವು ಫಿಟ್ಟಿಗ್ ರಿಯಾಕ್ಷನಲ್ಲಿ ನೀವು ಅಬ್ಸರ್ವ್ ಮಾಡಿ, ಒಂದು ಅರೈಲ್ ಹ್ಯಾಲೈಡ್ ಇದೆ, ಒಂದು ಆಲ್ಕೈಲ್ ಹ್ಯಾಲೈಡ್ ಇದೆ. ಅರೈಲ್ ಹ್ಯಾಲೈಡ್ ಮತ್ತು ಆಲ್ಕೈಲ್ ಹ್ಯಾಲೈಡ್ ಬಂದುಬಿಟ್ರೆ ಅದು ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಆಗಿಬಿಡುತ್ತೆ, ವುಡ್ಸ್ ರಿಯಾಕ್ಷನ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನೀವೇನು ಮಾಡಬೇಕು, 2 ಕೂಡ ಆಲ್ಕೈಲ್ ಹ್ಯಾಲೈಡ್ಸೇ ನೀವು ತಗೋಬೇಕಾಗುತ್ತೆ. ಆ್ಯಂಡ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನಲ್ಲಿ ನಾವು ನೋಡೋದಾದರೆ ನೋಡಿ, ಇಲ್ಲಿ ಕೂಡ ಸೇಮ್ ಸೋಡಿಯಂ ಮೆಟಲ್, ಇಲ್ಲೂ ಕೂಡ ಸೇಮ್ ಸೋಡಿಯಂ ಮೆಟಲ್, ಇಲ್ಲೂ ಕೂಡ ಸೇಮ್ ಡ್ರೈ ಈಥರ್, ಇಲ್ಲೂ ಕೂಡ ಸೇಮ್ ಡ್ರೈ ಈಥರ್. ಎಲ್ಲ ಕಂಡೀಷನ್ಸ್ ಸೇಮೇ ಇದೆ ಸ್ಟೂಡೆಂಟ್ಸ್. ಈ 3 ರಿಯಾಕ್ಷನ್ಸಲ್ಲಿ ನೀವು ನೋಡೋದಾದರೆ ಕಂಡೀಷನ್ಸ್ ಮಾತ್ರ ಎಲ್ಲದರಲ್ಲೂ ಸೇಮ್ ಇರುತ್ತೆ, ಬಟ್ ರಿಯಾಕ್ಷನ್ಸ್ ಮಾತ್ರ ಬೇರೆ ಬೇರೆ ಅನಿಸುತ್ತೆ. ರಿಯಾಕ್ಷನ್ಸ್ ಬಹಳ ಈಸಿ ಇದೆ ನೋಡಿ. ವುಡ್ಸ್ ರಿಯಾಕ್ಷನಲ್ಲಿ ಏನು ಮಾಡಬೇಕು, 2 ಆಲ್ಕೈಲ್ ಗ್ರೂಪ್ಸ್ ತೊಗೋಬೇಕು. ವುಡ್ಸ್ ಮತ್ತು ಫಿಟ್ಟಿಗಲ್ಲಿ ಏನು ಮಾಡಬೇಕು, ಒಂದು ಅರೈಲ್ ಹ್ಯಾಲೈಡ್ ತೊಗೋಬೇಕು, ಒಂದು ಆಲ್ಕೈಲ್ ಹ್ಯಾಲೈಡ್ ತೊಗೋಬೇಕು. ಮತ್ತು ಫಿಟ್ಟಿಗ್ ರಿಯಾಕ್ಷನಲ್ಲಿ ಏನು ಮಾಡಬೇಕು, 2 ಹ್ಯಾಲೋ ಅರೀನ್ಸೇ ತೊಗೋಬೇಕು. ನಥಿಂಗ್ ಬಟ್ 2 ನಿಮಗೆ ಹ್ಯಾಲೋ ಅರೀನ್ಸೇ ತೊಗೋಬೇಕು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ ಇಲ್ಲಿ ನೋಡಿ NaX ಈ ಥರ ನೋಡಿ 2 NaX ಹೊರಗಡೆ ಹೋಗುತ್ತೆ. ನಥಿಂಗ್ ಬಟ್ ಸೋಡಿಯಂ ಕ್ಲೋರೈಡ್ ಅಂದ್ಕೊಳ್ಳಿ ನೀವು. 2 NaX ಹೊರಗಡೆ ಹೋಗುತ್ತೆ. 2 ಬೆನ್ಸಿನ್ ರಿಂಗ್ಸ್ ಏನಿದೆ ಇಲ್ಲಿ ಅರಿನ್ ರಿಂಗ್ಸ್ ಏನಿದೆ ಕಂಬೈನ್ ಆಗಿ ನಮಗೆ ಬೈಫಿನೈಲ್ಸ್ ಬರುತ್ತೆ. ಇಲ್ಲಿ ಬೈಫಿನೈಲ್ ಬರ್ತಕ್ಕಂಥದ್ದು ಫಿಟ್ಟಿಗ್ ರಿಯಾಕ್ಷನಲ್ಲಿ. ಓಕೆ, ಇಲ್ಲಿ ನೋಡಿ ಒಂದು ಹ್ಯಾಲೋರಿನ್ ಇದೆ, ಒಂದು ಆಲ್ಕೈಲ್ ಹ್ಯಾಲೈಡ್ ಇದೆ. ಇದು ಬರ್ತಕ್ಕಂಥದ್ದು ನಮಗೆ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನಲ್ಲಿ. ಇದೆರಡು ಕಂಬೈನ್ ಆಗುತ್ತೆ, NaBr ಹೊರಗಡೆ ಹೋಗುತ್ತೆ. ಆ್ಯಂಡ್ ವುಡ್ಸ್ ರಿಯಾಕ್ಷನಲ್ಲಿ ಆಗುತ್ತೆ 2 ಆಲ್ಕೈಲ್ ಗ್ರೂಪ್ಸ್ ನೀವು ಇಲ್ಲಿ ನೋಡಬಹುದು. 2 ಆಲ್ಕೈಲ್ ಗ್ರೂಪ್ಸ್ ಕಂಬೈನ್ ಆಗುತ್ತೆ ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್ ಡ್ರೈ ಈಥರ್ ಕೆಟಲಿಸ್ಟ್. ಅವಾಗ ನಮಗೇನು ಬರುತ್ತೆ, ಹೈಯರ್ ಆಲ್ಕೇನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹೋಪ್ ಯು ಸ್ಟೂಡೆಂಟ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು. ಇದು ಇಷ್ಟ ಆಗಿದರೆ ನಿಮ್ಮ ಬೇರೆ ಫ್ರೆಂಡ್ಸ್ ಜೊತೆಗೂ ಕೂಡ ಇದನ್ನು ಲೈಕ್ ಶೇರ್ ಮಾಡಿ, ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ಆ್ಯಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇರೆ ಆಲ್ಕೋಹಾಲ್, ಫಿನಾಲ್, ಈಥರ್ನ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ನಾನು ಕ್ವಶನ್ಸ್ ವಿತ್ ಎಕ್ಸ್ಪ್ಲನೇಷನ್ ವಿತ್ ಆನ್ಸರ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗಾಗಿ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೇರೆ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗಬಹುದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್.